ಅಬ್ಬಾ ಎಷ್ಟ್ ಚೆನ್ನಾಗಿದೆ ಕಣ್ರೋ ಈ ಫಿಲಮು. ಹೌದೌದು, ತುಂಬಾ ಚೆನ್ನಾಗಿದೆ. ಇನ್ನು ಒಳಗಡೆನೂ ಹೋಗಿಲ್ಲ, ಫಿಲಮು ನೋಡಿಲ್ಲ. ಪೋಸ್ಟರ್ಸ್ ಚೆನ್ನಾಗಿರ್ಬೇಕಾದ್ರೆ ಫಿಲಮ್ ಇನ್ನೆಷ್ಟ್ ಚೆನ್ನಾಗಿರ್ಬೋದು. ಒಳಗಡೆ ಹೋದ್ಮೇಲೆ ನೀವೇ ನೋಡ್ತಿರಲ್ಲ. ಎಲ್ಲೋ ವಿಜಯ್ ಅಂಕಲ್ ಅವ್ರು ಬರ್ತಾರಾ ಇಲ್ವಾ? ನಿಮ್ಗೆ ಯಾವಾಗ್ಲೂ ಡೌಟ್, ಅಂಕಲ್ ಯಾವತ್ತಾರು ಮಿಸ್ ಮಾಡಿದಾರಾ? ಇದುವರೆಗೂ ಮಾಡಿಲ್ಲ, ಇವತ್ತು ಮಾಡಲ್ಲ. ಬಹುಶಃ ಸ್ಟೇಷನ್ ಇಂದ ಹೊರಟಿರ್ತಾರೆ, ಆಗ್ಲೇ ಹತ್ರ ಬಂದ್ಬಿಟ್ಟಿರ್ತಾರೆ. ಹತ್ರ ಬರೋದೇನು, ಅಲ್ಲೋಡಿ ಆಗ್ಲೇ ಟಿಕೆಟ್ ತಗೊಂಡ್ ಬರ್ತಾ ಇದ್ದಾರೆ. ಹಾಯ್, ನಮ್ ಪುಟಾಣಿ ಫೋರ್ಸ್ ಹೇಗಿದೆ? ಫೈನ್ ಅಂಕಲ್. ತಗೊಳ್ಳಿ ಟಿಕೆಟ್ಸ್. ಎಲ್ಲಾ ಫಿಲ್ಮ್ ನೋಡ್ಕೊಂಡು ಹುಷಾರಾಗಿ ಬರ್ಬೇಕಾಯ್ತಾ? ಅಂಕಲ್ ನೀವು ನಮ್ ಜೊತೆ ಒಳಗ್ ಬರಲ್ವಾ, ಫಿಲಂ ನೋಡಲ್ವಾ? ಇಲ್ಲ ಪುಟ್ಟ, ನನಗೆ ತುಂಬಾ ಕೆಲಸ ಇದೆ. ನೀವೆಲ್ಲ ಎಂಜಾಯ್ ಮಾಡಿ, ನಾ ಇನ್ನೊಂದ್ ದಿವಸ ಬರ್ತೀನಿ. ಓಕೆ? ನೀವೊಬ್ರೇ ಅಲ್ಲ, ರಮ್ಯಾ ಆಂಟಿನೂ ಬರ್ಬೇಕು. ಸರಿ ಅಮ್ಮ, ಇಬ್ರು ಬರ್ತೀವಿ. ಈಗ ನೀವೆಲ್ಲ ಹುಷಾರ ಹೋಗಿ ಬನ್ನಿ ಆಯ್ತಾ? ಒಂದ್ ನಿಮಿಷ ಇರಿ. ಎಲ್ಲ ಒಂದೊಂದೇ ತಿನ್ಬೇಕು. ಓಕೆ ಅಂಕಲ್. ಮಿಸ್ ರಮ್ಯಾ, ನೋಡಿ ಅವ್ರ ಮುಖಗಳನ್ನ. ಪಾಪ ಮುಖ ತೊಳೆದು ಎಷ್ಟು ದಿನ ಆಗಿದ್ಯೋ, ತಲೆ ಬಾಚಿ ಎಷ್ಟು ದಿನ ಆಗಿದ್ಯೋ. ನಿಮ್ ಈ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮಂದಿರು ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಮುದ್ದು ಮಾಡೋರು ಇರಲಿ, ತುತ್ತು ಅನ್ನ ಕೊಡೋರು ಗತಿ ಇಲ್ಲ. ಒಂದ್ ಕಡೆ ಸಾಯ್ತಾ ಬಿದ್ದಿರೋ ತಾಯಿ, ಇನ್ನೊಂದ್ ಕಡೆ ಕುಡುಕ್ ತಂದೆ. ಮನೆ ಜವಾಬ್ದಾರಿ ಎಲ್ಲ ಈ ಪುಟ್ಟ ಹಗಲ ಮೇಲೆ. ಪುಟ, ನಿನ್ನ ಹೆಸರೇನು? ಪಾರ್ವತಿ. ನಿನ್ನ ಹೆಸರು? ಚಂದ್ರ. ಅವರು ನಿಮ್ಮ ಅಜ್ಜನಾ? ಅಲ್ಲಕ್ಕ, ನಮ್ಗೆ ಯಾರು ಇಲ್ಲ. ತಪ್ಪು, ಆತರ ಎಲ್ಲ ಹೇಳ್ಬಾರ್ದು. ನಿಜವಾಗ್ಲು ನಮ್ಗೆ ಯಾರು ಇಲ್ಲ ಅಕ್ಕ. ಇಷ್ಟ ದಿನ ಇರ್ಲಿಲ್ಲ, ಆದ್ರೆ ಈಗ ನಾನಿದ್ದೀನಲ್ವಾ. ನಾವಿಬ್ರು ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ. ಅಕ್ಕ, ನೀವು ನಮ್ಗೆ ಊಟ ಕೊಡ್ತೀರಾ ಅಲ್ವಾ ಅಕ್ಕ? ಹೌದು, ಇನ್ಮೇಲೆ ನೀವು ಎಲ್ಲಾ ಮಕ್ಕಳ ತರ ಸ್ಕೂಲ್ ಕೂಡ ಹೋಗ್ತೀರಾ, ನನ್ ಜೊತೆನೇ ಇರ್ತೀರಾ. ನಿನ್ ತಲೆ ಇದೆಯಲ್ಲಣ್ಣ, ನನ್ನ ತಲೆ ಇಲ್ಲೇ ಇರಲ್ಲಣ್ಣ. ನನ್ನ ತಲೆ ಅದು ಇದೆಯಲ್ಲಣ್ಣ. ಮುಚ್ಚು, ನನ್ ಕರ್ಮ. ನೀನ್ ನಾನು ನನ್ನ ಜೊತೆ ಸೇರ್ಸ್ಕೊಂಡಲ್ಲ. ಸಾರಿ ಅಣ್ಣ, ತಪ್ಪಾಯ್ತು. ಸರಿ ಸರಿ, ಅಲ್ಲಿ ವಾಕ್ ಮಾಡು. ರಮ್ಯಾ, ನೀವು ಕೇಳಿದ್ಮೇಲೆ ಮುಗೀತು. ಈ ಮಕ್ಕಳು ನನ್ನ ಮಕ್ಕಳಿದ್ದಾಗೆ, ನೀವೇನು ಯೋಚನೆ ಮಾಡ್ಬೇಡಿ. ಥ್ಯಾಂಕ್ ಯು ಸರ್. ಇನ್ಮೇಲೆ ಇವ್ರುಗಳು ತಿಂಗಳು ದುಡ್ಡು ಕಟ್ಟೋ ಜವಾಬ್ದಾರಿ ನಂದು. ರಮ್ಯಾ, ನಿಮ್ಮಷ್ಟು ಒಳ್ಳೆ ಮನಸ್ಸು ಎಲ್ಲಾ ಹುಡುಗಿಗಳು ಬಂದ್ಬಿಟ್ರೆ ಈ ದೇಶದಲ್ಲಿ ಹಸಿವು ಬಡತನ ಅನ್ನೋದೇ ಇರಲ್ಲ. ಪ್ಲೀಸ್. ಓ, ನಿಮ್ಗೆ ಹೊಗಳಿಕೆ ಅಂದ್ರೆ ಆಗಲ್ವಲ್ಲ? ಸರಿ, ನೀವಿನ್ ಹೊರಡಿ. ಓಕೆ, ತುಂಬಾ ಥ್ಯಾಂಕ್ಸ್. ಆಂಟಿ, ನಮ್ಮನ್ನು ಬಿಟ್ಟು ಹೋಗ್ತೀರಾ? ಪುಟ, ನಾನೆಲ್ಲೂ ಹೋಗ್ತಿಲ್ಲ ಕಣೋ. ನೀವು ಸ್ನಾನ ಮಾಡಿ ಊಟ ಮಾಡಿ ರೆಡಿ ಆಗೋದ್ರೊಳಗೆ ಮತ್ತೆ ಬರ್ತೀನಿ. ಆಗ ಹೊಸ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಸರಿನಾ? ಅಕ್ಕ, ಹೊಸ ಫ್ರೆಂಡ್ಸ್ ಯಾರು? ಅದು ಸರ್ಪ್ರೈಸ್. ಹೇಗಿದ್ರು ನಾನು ಸಂಜೆ ಬರ್ತೀನಲ್ಲ, ಆಗ್ಲೇ ನಿಮಗ್ ಗೊತ್ತಾಗುತ್ತೆ. ಹಾಗೆ ನಾನು ಬರ್ಬೇಕಂದ್ರೆ ನಿಮ್ಮೆಲ್ಲರಿಗೂ ಹೊಸ ಬಟ್ಟೆ ತರ್ತೀನಿ, ಸರಿನಾ? ಸರಿ ಆಂಟಿ, ಬಾಯ್. ಹಲೋ, ಇದು ಫಿಲಂ ಅಲ್ಲ, ಅದು ಕಾರು, ನಮ್ದು ಸೈಕಲ್. ತಗೊಳ್ಳೋ ಫೋನು. ಏನ್ರ ಮಾಡೋದೀಗ? ನಾಟ್ ರೀಚಬಲ್ ಬರ್ತಾ ಇದೆಯಲ್ಲ. ಹಾಗಿದ್ರೆ ರಮ್ಯಾ ಆಂಟಿಗೆ ಫೋನ್ ಮಾಡಿ ವಿಷಯ ತಿಳಿಸು. ಹಲೋ ರಮ್ಯಾ ಆಂಟಿನಾ? ನಾನು ಭೀಮಾ. ಏನ್ ವಿಷಯ ಹೇಳು ಭೀಮಾ. ಆಂಟಿ, ನಾವು ಬರುವಾಗ ಒಂದ್ ಹುಡುಗಿನ ಕಳ್ಳರು ಕಿಡ್ನಾಪ್ ಮಾಡ್ಬಿಟ್ರು. ವಾಟ್? ನಿಜ ಹೇಳ್ತಿದ್ಯಾ? ಕೊಡೋ ಇಲ್ಲಿ, ನಾನ್ ಮಾತಾಡ್ತೀನಿ. ಹೌದು ಆಂಟಿ, ನಿಜ.
ವಿಜಯ್ಗೆ ವಿಷಯ ತಿಳಿಸಿದ್ರಾ? ಇಲ್ಲ ಆಂಟಿ, ಅಂಕಲ್ ಫೋನ್ ನಂಬರ್ ನಾಟ್ ರೀಚಬಲ್ ಇದೆ. ಕಾರ್ ನಂಬರ್ ನೋಟ್ ಮಾಡ್ಕೊಂಡಿದೀವಿ. ಹಾಗಿದ್ರೆ ನಂಬರ್ ಕೊಟ್ರು? ಕೈ ಕೊಡು. KA 042263. ಸರಿ, ಹಾಗಿದ್ರೆ ನೀವೆಲ್ಲ ಮನೆಗ್ ಬಂದ್ಬಿಡಿ, ನಾನ್ ನೋಡ್ಕೊಳ್ತೀನಿ. ಓಕೆ, ಬಾಯ್. ಸರಿ ಆಂಟಿ, ಬಾಯ್. ಏನಿಲ್ಲ ಕಣೋ, ನಾವು ಮನೆಗೆ ಹೋಗ್ಬೇಕಂತೆ. ಮನೆಗ? ಛೇ, ಆ ಕಾರ್ನ ಚೇಸ್ ಮಾಡಿ ಇಡ್ತಿದ್ರೆ ಎಂತ ಅಡ್ವೆಂಚರ್ ಇರ್ತಿತ್ತು. ಇದೇನ್ ಹ್ಯಾರಿ ಪಾಟರ್ ಫಿಲ್ಮ್ ಅಲ್ಲ ಕಣೋ, ನಡಿ ಸುಮ್ನೆ ಮನೆಗೆ ಹೋಗೋಣ. ಯಾಕೆ ಹ್ಯಾರಿ ಪಾಟರ್ ಫಿಲಂ ಹುಡುಗರು ಮಾತ್ರ ಅಡ್ವೆಂಚರ್ ಮಾಡ್ಬೇಕಾ? ನಾವ್ ಮಾಡ್ಬಾರ್ದಾ? ಬಿಡೋ ಸೂರಿ, ಈ ಹುಡುಗಿರಲ್ಲ ದುರ್ಪುಕ್ಲಿರು. ಹಲೋ, ನಾವೇನ್ ಹೆದ್ರು ಪುಕ್ಲಿರಲ್ಲ. ಆಂಟಿ ಹೇಳಿದ್ದನ್ನ ನಾನ್ ನಿಮ್ಗೆ ಹೇಳ್ದೆ ಅಷ್ಟೇ. ನಿಜವಾಗ್ಲೂ ಕಾರ್ ಫಾಲೋ ಮಾಡೋದಾದ್ರೆ ನಾವ್ ಬರಕ್ ರೆಡಿ ಅಲ್ವೇನೆ ರತ್ನ? ಹೌದು, ನಮ್ಗೇನು ಹೆದರಿಕೆ ಇಲ್ಲ. ಆಯ್ತು ಬಿಡ್ರಪ್ಪ, ಆ ವಿಷಯ ಸುಮ್ನೆ ಮಾತಾಡಿ ಏನ್ ಉಪಯೋಗ? ಕಾರ್ ಹೋಯ್ತು, ಆಂಟಿ ವಿಷಯನೂ ತಿಳ್ಸ ಆಯ್ತು, ನಡೀರಿ ಹೋಗೋಣ. ತಿಪ್ಪೇಶಿ. ಹಾ, ನಮಸ್ಕಾರ ಮೇಡಮ್. ಸಾಹೇಬ್ರಲ್ಲಿ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿದೀರಾ? ಸಾಹೇಬ್ರು ಒಳಗಡೆ ಇದ್ದಾರೆ, ನೀವು ಕೂತ್ಕೊಳ್ಳಿ ಮೇಡಮ್, ಸ್ವಲ್ಪ ಕಾಫಿ ಕುಡಿತಾರಂತೆ. ಅಯ್ಯೋ ತಿಪ್ಪೇಶಿ, ಅರ್ಜೆಂಟ್ ವಿಷಯ ಮಾತಾಡ್ಬೇಕು. ವಿಷಯ ಎಲ್ಲಿ? ಮೊಬೈಲ್ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ, ಲ್ಯಾಂಡ್ ಲೈನ್ ನೋಡಿದ್ರೆ ಸರಿ ಇಲ್ಲ ಅಂತಿದೆ. ಏನಾಗಿದೆ ನಿಮ್ ಸ್ಟೇಷನ್ಗೆ? ಇದುವರೆಗೂ ಚೆನ್ನಾಗೇ ಇತ್ತು ಮೇಡಮ್, ಇನ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಸಾಹೇಬ್ರು ಒಳಗಡೆ ಗರಂ ಆಗಿ ಬೆಂಡೆತ್ತಾ ಇದ್ದಾರೆ. ಏನು ಬೆಂಡೆತ್ತಾ ಇದ್ದಾರಾ? ಇಂಪಾಸಿಬಲ್. ಇಂಥ ಥರ್ಡ್ ಗ್ರೇಡ್ ಟ್ರೀಟ್ಮೆಂಟ್ ಯಾವತ್ತೂ ವಿಜಯ್ ಕೊಡಲ್ಲ. ಅದಕ್ಕೆ ಅವ್ರ ವಿರುದ್ಧ ತಾನೇ? ಹೌದು ಮೇಡಮ್, ಅವ್ರ ಆರ್ಡಿನರಿ ಕಳ್ರು, ಪಿಕ್ ಪಾಕೆಟ್ ಕಳ್ರು, ಇವ್ರನ್ನೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಅಂತವರಿಂದ ನಮ್ ಸ್ಟೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವರು ಫಸ್ಟ್ ಟೈಮ್ ಬೆಂಡೆತ್ತಾ ಇರೋದು ಯಾರನ್ನ ಗೊತ್ತಾ? ಓ ತಿಪ್ಪೇಶಿ, ಇಂಥ ಟೈಮಲ್ಲೂ ಸಸ್ಪೆನ್ಸಾ? ಅದ್ ಯಾರು ಅಂತ ಹೇಳ್ಬಾರ್ದಾ? ಹೋಮ್ ಮಿನಿಸ್ಟರ್ ಮಗನಿಗೆ. ಏನು ಹೋಮ್ ಮಿನಿಸ್ಟರ್ ಮಗನ? ಯಾಕೆ? ಒಬ್ಬ ಹುಡುಗಿನ ರೇಪ್ ಮಾಡಿರೋದಕ್ಕೆ. ಅದಕ್ಕೆ ಅವನ ಮೇಲೆ ಕೇಸ್ ಹಾಕೋದ್ಬಿಟ್ಟು ಅವ್ನ್ಗೆ ಯಾಕೆ ಹೊಡಿಬೇಕು? ಅಷ್ಟಕ್ಕೂ ಅವ್ನ್ ರೇಪ್ ಮಾಡಿದನೋ ಇಲ್ವೋ ಯಾರು ಗೊತ್ತು? ಸಾಹೇಬ್ರೇನೋ ಅವ್ನ್ ಹಿಡ್ಕೊಂಬಂದ್ ಕೇಸ್ ಹಾಕೋಣ ಅಂತಾನೆ ಇದ್ರು. ಆದ್ರೂನು ಅವನ್ ಗೋಲಿನ ಅವನೇ ತೋಡ್ಕೊಂಬಿಟ್ಟ. ಫೋನ್ ಮಾಡು, ಅವಳನ್ನ ಹಾಳು ಮಾಡಿದ್ರು ಏನಂತೆ, ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಅಂದ. ಇನ್ ಕೇಸ್ ಹಾಕೋದಿರ್ಲಿ, ನನ್ ಕಾಲ್ ಹಿಡಿಬೇಕಾಗತ್ತೆ. ನಾ ಹುಡುಗಿಗೆ ರೇಪ್ ಮಾಡಿದ್ರೆ ನಿನ್ ಗಂಟೇನು ಹೋಯ್ತಯ್ಯ? ನಾನು ಅವಳಿಗೆ ದುಡ್ಡು ಕೊಟ್ಟು ಸರಿ ಮಾಡ್ತೀನಿ. ತಕ್ಷಣ ಬಿಡದಿದ್ರೆ ನಮ್ಮ ಅಪ್ಪಂಗೆ ಫೋನ್ ಮಾಡಿ ನೀನ್ ಸಸ್ಪೆಂಡ್ ಮಾಡ್ಬಿಡ್ತೀನಿ, ಹಂಗೆ ಹಿಂಗೆ ಅಂತಂದ. ನನ್ನ ಸರ್ವಿಸ್ನಲ್ಲಿ ನಾನೇ ನೋಡಿರ್ಲಿಲ್ಲ. ಸಾಹೇಬ್ರಿಗೆ ಅದೆಲ್ಲಿತ್ತೋ ಕೋಪ. ಹಿಡ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಇರೋ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಈಗ ಮುಖ ಬೆಂಡೆತ್ತಾ ಇದ್ದಾರೆ. ಓ ಮೈ ಗಾಡ್. ಈಗ ಹೇಳ್ ರಮ್ಯಾ, ನೀನೇನ್ ಬಂದಿದ್ದು? ಇಂಥದೇ ಒಂದು ಘಟನೆ ರಿಂಗ್ ರೋಡ್ ಅಲ್ಲಿ ನಡೆದಿದೆ. ಆ ವಿಷಯನ ತಿಳಿಸೋಣ ಅಂತ ನಿನಗೆ ಫೋನ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದಕ್ಕೆ ನಿನ್ನ ಹುಡ್ಕೊಂಡು ನಾನೇ ಬಂದೆ. ಏನದು ಇಂಥದೇ ಘಟನೆ ಅಂದ್ರೆ? ರೇಪಾ? ಅಲ್ಲ, ಒಂದು ಹುಡುಗಿ ಕಿಡ್ನಾಪ್. ಏನು ಕಿಡ್ನಾಪ? ಎಲ್ಲಿ, ಯಾವಾಗ? ಈಗ ಒಂದು 15 ನಿಮಿಷದ ಮುಂಚೆ. ಹೌದಾ? ಯಾರು ನೋಡಿದ್ದು? ಅದೇ ನಮ್ ಪುಟಾಣಿ ಫೋರ್ಸ್ ಹುಡುಗರು. ಕಿಡ್ನಾಪರ್ಸ್ ಯೂಸ್ ಮಾಡಿರೋ ಆ ವೈಟ್ ಕ್ವಾಲಿಸ್ ನಂಬರ್ ನ ನೋಟ್ ಮಾಡ್ಕೊಂಡಿದ್ದಾರೆ. ಹೌದಾ? ಏನ್ ನಂಬರು? ಕ್ವಾಲಿಸ್ ನಂಬರ್ KA 042263. ಈಗ ತಾನೇ ರಿಂಗ್ ರೋಡ್ ಕಡೆಯಿಂದ ತುಮಕೂರು ಕಡೆಗೆ ಹೋಗ್ತಾ ಇದೆಯಂತೆ. ಹೌದಾ? ಹಾಗಾದ್ರೆ ಒಂದ್ ನಿಮಿಷ ಇರು. ಹಲೋ ಕಂಟ್ರೋಲ್ ರೂಮ್. ಹಲೋ 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 ಕಂಟ್ರೋಲ್ ರೂಮ್. ಹಲೋ ಕಂಟ್ರೋಲ್ ರೂಮ್. ರಮ್ಯಾ, ಆ ವ್ಯಾನ್ ನಾನೇ ಹೇಳಕ್ ಟ್ರೈ ಮಾಡ್ತೀನಿ. ಓಕೆ, ನೀನ್ ಮನೆಗೆ ಹೋಗು. ಓಕೆ, ಥ್ಯಾಂಕ್ಸ್ ವಿಜಯ್. ನಿನ್ನಿಂದ ನನ್ಗೆ ಇದೇ ಭರವಸೆ ಇತ್ತು. ನಾನು ಹೋಗ್ಬಿಟ್ಟು ಬರ್ತೀನಿ. ಬಾಯ್. ತಿಪ್ಪೇಶಿ, ಆ ರಾಕೇಶ್ನ FIR ರೆಡಿ ಮಾಡು. ರಾಕೇಶ್ ಬಗ್ಗೆ ಬಿ ಕೇರ್ಫುಲ್. ನಾವು ಫೋನ್ ಮಾಡಿದ ತಕ್ಷಣ ಬಂದ್ಬಿಡು. ಮೈಂಡ್ ಇಟ್. ಆಯ್ತು ಸರ್. ಎಸ್ ಸರ್. ವಿಜಯ್, ನಾನು ಇಲ್ಲೇ ಕಾಯ್ತಾ ಇದ್ದೀನಿ. ಬಾಸ್, ಏನ್ ಮಾಡೋದು? ಎಲ್ಲ ಕಡೆ ಪೊಲೀಸರು ಹಿಂದೆ ಬಿಟ್ಟಿದ್ದಾರೆ. ಓಕೆ ಬಾಸ್, ಅವ್ರಿಗೂ ಏನ್ ಮಾಡ್ಬೇಕು ಅಂತೀರಾ? ಓಕೆ ಬಾಸ್, ಬರ.
ಬೇಗ ಬೇಗ. ಪೊಲೀಸರು ಬಂದು ನೋಡ್ರ, ತಪ್ಪಿಸ್ಕೊಳ್ರ. ನನ್ನ ಪ್ರಾಣ ಉಳಿಸೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಏನ್ ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ. ಮಿಸ್ ರೇಖಾ, ನಿಮ್ ಪ್ರಾಣ ಉಳಿಸಿದ್ದು ನಾನಲ್ಲ, ನಮ್ ಪುಟಾಣಿ ಫೋರ್ಸ್ ಹುಡುಗರು. ಸರ್ ಈಗ ಏನ್ ಮಾಡೋದು? ಇವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ, ನೀನು ವ್ಯಾನ್ ಹತ್ರನೇ ಇರು. ಎಸ್ ಸರ್. ಮಕ್ಳೇ, ಇವತ್ತು ನಿಮ್ಗೆಲ್ಲ ಹೊಸ ಫ್ರೆಂಡ್ನ ಪರಿಚಯ ಮಾಡಿಸ್ತೀನಿ. ಇವ್ರ ಮನೆಯಲ್ಲಿ ಆಂಟಿ? ನೋಡಿ ಪುಟಾಣಿಗಳ, ಇವ್ರಿಗೆ ತಮ್ಮವರು ಅಂತ ಯಾರೂ ಇಲ್ಲ. ಇವ್ರಿಗಿರೋಕೆ ತಮ್ಮದೇ ಆದ ಒಂದ್ ಮನೆನೂ ಇಲ್ಲ. ನಿಮ್ಗೆಲ್ಲ ಇರೋ ತರ